ಇತ್ತ ಬಾರೈ ಕುಳ್ಳಿರೆತ್ತಣದೆತ್ತ ಬರವಾರಟ್ಟಿದರು ನೀವೆತ್ತಣವರೇನೆಂದು ನಿಮ್ಮಭಿಧಾನವೇನಹುದು ಬೆತ್ತರಿಸಿ ಹೇಳೆನಲು ಕೈ ಮುಗಿ ಒತ್ತ ನುಡಿದನು ರಾವಣಾನುಜ ಚಿತ್ತವಿಪುದೆಮ್ಮಖಿಳ ಪೂರ್ವೋತ್ತರದ ಸಂಗತಿಯ ಸೋಮವಂಶದಲರಸುಗಳು ನೆಸ್ಸೆ ಮರೆದ್ದರು ಫಲಬರದರೊಳು ಭೂಮಿಗಧಿಪತಿ ಪಾಂಡುವಾ ತಂಗೈವರಾತ್ಮಜರು ಆ ಮಹೀಪತಿ ಧರ್ಮನಂದನ ಭೀಮ ಫಲುಗುಣನ ಕುಲನಲ್ಲಿ ಸನಾಮ ಸಹದೇವಾಖ್ಯರನಿಬರು ಚಿತ್ತವಿಸಿಯಂದ ಅರಸನೆಂದರೆ ಸಕಲ ಧರ್ಮಕ್ಕೆ ಕರಚರಣವಾದಂತೆ ಆತನ ಕಿರಿಯರಿಹರು ಚತುರ್ವಿಧೋಪಾಯ ಸ್ವರೂಪದಲೇ ಸುರಮುನಿಯ ಮತದಿಂದ ಯಾಗೋತ್ಕರುಷ ಕಾದುದು ಬುದ್ಧಿ ಜನಪಾಧ್ವರದ ದಿಗ್ವಿಜಯಾಭಿಸಂಧಿಗೆ ಮಾಡಿದನು ಮನವಾ ಬಡಗಲರ್ಜುನನು ಉತ್ತರಾಬ್ಧಿಯ ತಡಿಯ ನೆಲಪರಿಯಂತೆ ವಸ್ತುವ ಜಡಿದು ತಂದನು ಮೂಡಲಾವರಿಸಿದನು ಕಲಿಭೀಮ ಪಡುವಲರ್ಜುನನನುಜ ತೆಂಕಣ್ಣ ಕಡೆಗೆ ಸಹದೇವಾಖ್ಯಾನಿ ಪರಿ ನಡೆಯುತ್ತಿದ್ದುದು ತಾ ಘಟೋತ್ಕಜ ಭೀಮಸುತನೆಂದ ಅರಸನೊಂದು ನಿಮಿತ್ತ ದೇಶಾಂತರ ಪರಿಭ್ರಮಣದಲ್ಲಿ ವಿಪಿನಾಂತರದೊಳಿರೆ ಬಂದನು ಹಿಡಿಂಬಕನೆಂಬನ ಸುರಪತಿ ಕೆರಳಿಚಿದೊಡಾ ಭೀಮನಾಥನ ನೊರಸಿದನು ಖಳನನು ಜಯಾತಂಗರಸಿಯಾದಳು ಸತಿ ಹಿಡಿಂಬಿಕೆ ಮಾತೆ ತನಗೆಂದ ವಿಭೀಷಣನು ಈ ಕಡೆ ಬಂದು ಕುಳಿತುಕೋ ಎಲ್ಲಿಯವರು ಎಲ್ಲಿಗೆ ಬಂದಿದ್ದೀರಿ ಕಳಿಸಿದವರು ಯಾರು ನೀನು ಎಲ್ಲಿಯವನು ನಿನ್ನ ಹೆಸರೇನು ವಿವರವಾಗಿ ಹೇಳು ಎನ್ನಲು ಘಟೋತ್ಕಚನು ಕೈ ಮುಗಿದು ಪ್ರಭು ವಿಭೀಷಣ ನಮ್ಮ ಪೂರ್ವೋತ್ತರಗಳನ್ನು ಹೇಳುತ್ತೇನೆ ಕೇಳಬೇಕು ಎಂದನು. ಚಂದ್ರವಂಶದಲ್ಲಿ ಪರಾಕ್ರಮಿಗಳು ಖ್ಯಾತರೂ ಆದ ಹಲವರು ರಾಜರು ಉದಿಸಿದರು. ಅವರಲ್ಲಿ ಪಾಂಡು ಮಹಾರಾಜನ ಒಬ್ಬನು. ಅವನಿಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರು ಮಕ್ಕಳು. ಚಿತ್ತವಿಟ್ಟು ಕೇಳಿ ಎಂದು ಘಟೋತ್ಕಚನು ಹೇಳಿದನು. ಯುಧಿಷ್ಠಿರನೆಂದರೆ ಅಮೂರ್ತವಾದ ಸಮಗ್ರ ಧರ್ಮಕ್ಕೆ ಕೈಕಾಲುಗಳು ಬಂದು ಸಾಕಾರವಾಯಿತೋ ಎಂಬಂತಿದ್ದಾನೆ. ಅವನ 4 ತಮ್ಮಂದಿರು ಸಾಮ, ದಾನ, ಭೇದ, ದಂಡಗಳೆಂಬ ಚತುರೋಪಾಯ ಸ್ವರೂಪದಂತಿರುವವರು. ನಾರದ ಮಹರ್ಷಿಯ ಅಭಿಪ್ರಾಯದಂತೆ ರಾಜಸೂಯ ಯಾಗವನ್ನು ಮಾಡಲು ಧರ್ಮರಾಯನು ಸಂಕಲ್ಪ ಮಾಡಿದನು. ಅದಕ್ಕಾಗಿ ದಿಗ್ವಿಜಯವನ್ನು ಕೈಗೊಳ್ಳಲು ಮನಸ್ಸು ಮಾಡಿದನು. ಅರ್ಜುನನು ಉತ್ತರ ಸಮುದ್ರದವರೆಗಿನ ಭೂಮಿಯ ರಾಜರನ್ನು ಗೆದ್ದು ಅಪಾರ ಧನವನ್ನು ತಂದನು. ಪೂರ್ವಕ್ಕೆ ಹೋಗಿ ಭೀಮನು ದಿಗ್ವಿಜಯ ಮಾಡಿದನು. ಪಶ್ಚಿಮಕ್ಕೆ ನಕುಲನು, ದಕ್ಷಿಣಕ್ಕೆ ಸಹದೇವನೂ ದಿಗ್ವಿಜಯಕ್ಕೆ ಬಂದರು. ನಾನು ಭೀಮನ ಮಗ ಘಟೋತ್ಕಚ. ಧರ್ಮಜನು ಕಾರಣಾಂತರದಿಂದ ದೇಶವನ್ನು ಸುತ್ತುತ್ತಾ ಕಾಡಿನಲ್ಲಿರಲು ರಾಕ್ಷಸ ರಾಜನಾದ ಹಿಡಿಂಬನು ಬಂದು ಅವರನ್ನು ಕೆಣಕಿದನು. ಭೀಮನು ಅವನನ್ನು ಸಂಹರಿಸಿ ಅವನ ತಂಗಿಯಾದ ಹಿಡಿಂಬಿಯನ್ನು ಮದುವೆಯಾದನು. ಹಿಡಿಂಬಿಯು ನನ್ನ ತಾಯಿ ಎಂದು ಘಟೋತ್ಕಚನು ಹೇಳಿದನು.